ಹಾಯ್ ಫ್ರೆಂಡ್ಸ್, ನಮಸ್ತೆ. ಇಲ್ಲಿ ನೋಡಿ, ರೇಷನ್ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡಿಗೆ ಯಾವಾಗ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಬೇಕು, ಓಕೆ, ಯಾವಾಗ ಅಪ್ಲಿಕೇಶನ್ನ ಹಾಕಬೇಕು, ಅಪ್ಲಿಕೇಶನ್ ಹಾಕೋಕ್ಕೆ ಯಾವಾಗ ಟೈಮ್ ಕೊಡ್ತಾರೆ, ಇನ್ನು ಗೃಹಲಕ್ಷ್ಮಿ ಹಣ ಅಮೌಂಟ್ ಯಾಕೆ ಬಂದಿಲ್ಲ, ಓಕೆ, ಇನ್ನು ವಿಶ್ವಕರ್ಮ ಯೋಜನೆ ಹಣ 1,00,000 ಹಣ ಸ್ಯಾಂಕ್ಷನ್ ಆಗಿದೆ. ಸೊ ಏನು ಮಾಡಬೇಕು ನೆಕ್ಸ್ಟು? ಕೆಲವೊಬ್ಬರು ಸ್ಯಾಂಕ್ಷನ್ ಆಗದೇ ಇರೋರು ನಾವು ಸ್ಯಾಂಕ್ಷನ್ ಆಗಿಲ್ಲ ನಾವೇನು ಮಾಡಬೇಕು, ಇದೆಲ್ಲದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ನೋಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮೊದಲು ಮರಿಬೇಡಿ. ಒಂದೊಳ್ಳೆ ನೋಟಿಫಿಕೇಷನ್ ಬಂದು ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಮೊದಲನೇದಾಗಿ ಮೇಡಮ್ ಯಾವಾಗ ಅರ್ಜಿಯನ್ನು ಸಲ್ಲಿಸಬೇಕು ಎ ಪಿ ಎಲ್ ಮತ್ತು ಬಿ ಪಿ ಎಲ್ಗೆ ಅಂತ ಹೇಳ್ತೀನಿ. ಎ ಪಿ ಎಲ್ ಮತ್ತು ಬಿ ಪಿ ಎಲ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಯಾವಾಗ ಮಾಡಿಕೊಟ್ಟಿದ್ದಾರಪ್ಪ ಅಂದರೆ ಸೆಪ್ಟೆಂಬರ್ 5ರಿಂದ ನಮ್ಮ ಸರ್ಕಾರನೇ ಹೇಳಿತ್ತು. ಏನಂತ, ಸೆಪ್ಟೆಂಬರ್ 5ರಿಂದ 30ನೇ ತಾರೀಕೊಳಗೆ ಒಂದಿನ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಆ ದಿನದಲ್ಲಿ ನೀವೇನು ಮಾಡಬೇಕು, ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳಿ ಸರ್ಕಾರನೇ ಹೇಳಿತ್ತು. ಅದಕ್ಕೋಸ್ಕರ 10 ಲಕ್ಷ ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಒಂದಲ್ಲ ಎರಡಲ್ಲ 10 ಲಕ್ಷ ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಯಾಕೆಂದರೆ ಪಿ ಪಿ ಎಲ್ ಕಾರ್ಡ್ ಇದ್ದರೆ ಈ ಟ್ರೀಟ್ಮೆಂಟಿಗಿರ್ಬೋದು ಎಲ್ಲದಕ್ಕೂ ಕೂಡ ಎಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಅಕ್ಕಿ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಎಲ್ಪ್ ಆಗುತ್ತೆ ಅನ್ನೋರು ಗೃಹಲಕ್ಷ್ಮಿ ಇರ್ಬೋದು. ಬಿ ಪಿ ಎಲ್ ಕಾರ್ಡ್ ಒಂದಿದ್ಬಿಟ್ರೆ ಎಲ್ಲದಕ್ಕೂ ಕೂಡ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಹಾಗಾಗಿ 10 ಲಕ್ಷ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಅವಕಾಶವನ್ನು ಸೆಪ್ಟೆಂಬರ್ 15ರಿಂದ 30ಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳಿ, ಓಕೆ, ಒಂದಿನ ಮಾಡಿಕೊಡ್ತೀವಿ ಅಂತ ಹೇಳಿ ಆಲ್ರೆಡಿ ಇವತ್ತು 20ನೇ ತಾರೀಕು ಇನ್ನೂ ಕೂಡ ಮಾಡಿಕೊಟ್ಟಿಲ್ಲ. ಹಾಗಾಗಿ ಮತ್ತೆ ಅದೇ ಸರ್ಕಾರ ಹೇಳ್ತಾ ಇದ್ದಾರೆ, ಓಕೆ, ಒಂದು ದಿನದಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನ್ನ ಮೂವ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ನಿಮಗೆ 2 ದಿನ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಅದೇ ಸರ್ಕಾರ ಹೇಳ್ತಾ ಇದೆ. ಆ 2 ದಿನ ಯಾವಾಗ ಎತ್ತ ಅಂತ ಹೇಳಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಇದನ್ನು ಎಲ್ಲಿ ಸಲ್ಲಿಸ್ಬೋದಪ್ಪ ಅಂದರೆ ಅರ್ಜಿಯನ್ನು ಬೆಂಗಳೂರು ಮತ್ತು ಗ್ರಾಮ ಒನ್ಗಳಲ್ಲಿ ಸಲ್ಲಿಸ್ಬೋದು. ಓಕೆ, ನಾನು ಮನೇಲೇ ಕುತ್ಕೊಂಡು ಅಪ್ಲಿಕೇಶನ್ ಹಾಕ್ತೀನಿ, ಅಲ್ಲೆಲ್ಲ ಇದಿರುತ್ತೆ ಅಂದರೆ ಅವರು ಲಾಗಿನ್ ಐ ಡಿನ ಕೊಟ್ಟಿರಲ್ಲ. ನಮಗೆ ಕರೆಕ್ಷನ್ ಮಾಡ್ಕೊಳಕ್ಕೆ ಬೇಕಾದರೆ ನಾವು ಮನೇಲೇ ಮಾಡ್ಕೋಬೋದು. ಆದರೆ ಯಾವುದೇ ರೀತಿಯ ಅಪ್ಲಿಕೇಶನ್ಗೆ ಅವಕಾಶವನ್ನು ಸಲ್ಲಿಸೋಕ್ಕೆ ನಾವು ಗ್ರಾಮ ಒನ್ ಅಥವಾ ಬೆಂಗಳೂರು ಒನ್ನಲ್ಲೇ ಹೋಗಿ ಅವಕಾಶವನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಥವಾ ಸೈಬರ್ ಸೆಂಟ್ರಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಕಾಸ್ 2 ದಿನ ಟೈಮ್ ಕೊಟ್ಟಿರೋದ್ರಿಂದ ಅವ್ರಿಗೆ ಆ 2 ದಿನದಲ್ಲೇ ನೀವು ಅಪ್ಲಿಕೇಶನ್ ಹಾಕಿ ಮಾಡಿ ಮುಗಿಸ್ಬೇಕು. ಹಾಗಾಗಿ 2 ದಿನದಲ್ಲೇ ಟೈಮ್ ಯಾವಾಗ ಅಂತ ಹೇಳ್ತಾರೆ. ಓಕೆನಾ. ಬಂದ ತಕ್ಷಣ ಮಾಹಿತಿ ನಾನು ನಿಮಗೆ ಅಪ್ಡೇಟ ಮಾಡ್ತೀನಿ. ಸೊ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ ಆ ಮಾಹಿತಿ ಬಂದ ತಕ್ಷಣ. ಇನ್ನು ಗೃಹಲಕ್ಷ್ಮಿ ಹಣ ಯಾವಾಗ ಬಂದಿಲ್ಲ ಅಂದರೆ ನೋಡಿ, ಗೃಹಲಕ್ಷ್ಮಿ ಹಣ ಕೊಡೋದೇ ನಿಜ ಅವರು, ಬಟ್ ಲೇಟ್ ಆಗ್ತಿದೆ. ಇನ್ನೂ ಕೂಡ ಯಾವ ಡೇಟು ಏನು ಎತ್ತ ಅಂತಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ. ಓಕೆನಾ. ಸೊ ಗೃಹಲಕ್ಷ್ಮಿ ಹಣ ಬರುತ್ತೆ, ಬಟ್ ಎಲ್ಲೂ ಹೋಗಲ್ಲ. 6,000 ಒಂದೇ ಸತಿಗೆ ಬರುತ್ತೆ ಅಂತ ಹೇಳ್ತಿದ್ರೆ. ಇನ್ನು ವಿಶ್ವಕರ್ಮ ಯೋಜನೆಯ ಹಣ, ಓಕೆ, ವಿಶ್ವಕರ್ಮ ಯೋಜನೆಯ ಹಣ 1,00,000 ಸ್ಯಾಂಕ್ಷನ್ ಆಗಿದೆ. ನನಗೆ ಗೊತ್ತಿರೋ ಹಾಗೆ ಕೆಲವೊಬ್ಬರಿಗೆ 1,00,000 ಸ್ಯಾಂಕ್ಷನ್ ಆಗಿದೆ. ಓಕೆ, 50 ಪೈಸೆ ಬಡ್ಡಿ ಇದೆ. ಮಂತ್ಲಿ ಅಮೌಂಟನ್ನು ಕಟ್ಟಬೇಕಾಗಿರುತ್ತೆ. ಓಕೆನಾ. ಟೈಲರಿಂಗ್ ಮಿಷಿನ್ ಇನ್ನೂ ಕೊಟ್ಟಿಲ್ಲ ರೀ ಯಾರಿಗೂ. 50 ಪೈಸೆ ಬಡ್ಡಿ ಇದೆ. ಓಕೆನಾ. ಇನ್ನು ಮಂತ್ಲಿ ಕಟ್ಟಬೇಕಾಗಿರುತ್ತೆ, ಕಟ್ಟಲೇಬೇಕು. ಓಕೆ, ಅದನ್ನೆಲ್ಲ ವೆರಿಫೈ ಮಾಡಿ ಅವ್ರಿಗೆ ಕೊಡೋದು. ಸುಮ್ಮನೆ ಎಲ್ರಿಗೂ ಕೂಡ ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಹಾಕ್ತಿರಿಗಿಲ್ಲ ಅವ್ರು ಏನೋ ಬಂದು ನಿಮಗೆ ಆ ಅಮೌಂಟನ್ನು ಕೊಡಲ್ಲ. ಓಕೆ, ಏನು 1,00,000 ಕೊಡಲ್ಲ. ಸೊ ಹಾಗಾಗಿ ಯಾರು ನೀಟಾಗಿ ಅಮೌಂಟನ್ನು ಕಟ್ತಾರೇನೋ ಅವ್ರಿಗೆ ಎಲ್ಲ ವೆರಿಫೈ ಮಾಡಿದಾಗ ಅವರಲ್ಲಿ ಗೊತ್ತಾಗುತ್ತೆ ಯಾರು ಕಟ್ತಾರೆ ಯಾರಿಲ್ಲ ಅಂತ. ಅಂಥವ್ರಿಗೆ ಮಾತ್ರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಏನಾದರೂ ಇದ್ದರೆ ಫ್ರೆಂಡ್ಸ್ ಮೆಸೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.